ಅಗತ್ಯವಾಗಿರ್ತಕ್ಕಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಒಂದು ಬದ್ಧತೆಯಿಂದ ಹೋರಾಟ ಮಾಡಲಿಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ. ಸ್ವಂತ ಪ್ರಯತ್ನದ ಮುಂದಿನ ಭಾಗವಾಗಿ ಇವತ್ತು ನಿವೃತ್ತರ ಒಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಶಂಕರ್, ನಾಗರತ್ನಮ್ಮ, ಜಯಮ್ಮ, ಉಮಾದೇವಿ ಎಲ್ಲರೂ ಕೂಡ ಇವತ್ತು ಈ ಒಂದು ವೇದಿಕೆಯ ಮೇಲಿದ್ದಾರೆ. ತಾವು ಕೂಡ ಈ ಒಂದು ಸಮಾವೇಶವನ್ನು ಸಾಕ್ಷೀಕರಿಸಿದ್ದೀರಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಶಂಕರ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇವತ್ತು ಬಹಳ ಮನಸ್ಸಿಗೆ ಬೇಜಾರಾಗ್ತದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸಬೇಕಾಗಿರ್ತಕ್ಕಂತಹ ಸರ್ಕಾರಗಳು ಒಂದು ಮೆದುಳು ಮೈ ಎಚ್ಚರವಾಗಿಟ್ಕೊಂಡು ಆಡಳಿತ ಮಾಡಬೇಕು. ಆದರೆ ಜನಪ್ರತಿನಿಧಿಗಳಾಗಿ ಪ್ರಜೆಗಳಿಗೆ ಉತ್ತರದಾಯಿತ್ವವನ್ನು ತೋರಬೇಕಾಗಿರ್ತಕ್ಕಂತಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬಹಳಷ್ಟು ಅಲರ್ಟ್ ಆಗಿರಬೇಕಾಗ್ತದೆ. ಆದರೆ ಇವತ್ತು ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಆ ರೀತಿ ಆಗ್ತಾ ಇಲ್ಲ. ಯಾವಿವತ್ತು ಬ್ಯೂರೋಕ್ರಸಿ ಅಂತ ಕರಿತೀವಿ, ಅಧಿಕಾರಶಾಹಿ ಅಂತ ಕರಿತೀವಿ, ಅಂತ ಅಧಿಕಾರಶಾಹಿಗಳ ಆಡಳಿತ ಇವತ್ತು ಮೇಲ್ಗೈಯಾಗಿದೆ. ಜನನಾಯಕರು ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥ ಮಂತ್ರಿ, ಶಾಸಕರು ಕೇವಲ ಬ್ಯೂರೋಕ್ರಸಿಯ ಅವರ ನಿರ್ದೇಶನದ ಮೇಲೆ ಆಡಳಿತ ಮಾಡ್ತಿದ್ದಾರೆ ಬಿಟ್ಟರೆ ಅವರ ಸ್ವಯಂ ವಿವೇಚನೆಯಿಂದ ಆಡಳಿತ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಹಲವಾರು ಸಂದರ್ಭಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಅದು ಈ ಅಂಗನವಾಡಿ ಹೆಣ್ಣು ಮಕ್ಕಳ ಗ್ರಾಚ್ಯುಟಿ ಸಂಬಂಧ ಒಂದು ತೀರ್ಮಾನ ಮಾಡಬೇಕಾದ್ರೂ ಕೂಡ ಆ ಮಂತ್ರಿಗಳು, ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಯ ಪೂರಕವಾಗಿ ಇವತ್ತು ಆಡಳಿತ ಆಗ್ತಾ ಇಲ್ಲ. ಯಾರೋ ಇವತ್ತು IPS ಅಧಿಕಾರಿಗಳು, IAS ಅಧಿಕಾರಿಗಳು ಹೇಳ್ತಾರೆ, ಅದನ್ನೇ ಇವತ್ತು ಕಣ್ಣು ಮುಚ್ಚಿಕೊಂಡು ಜಾರಿ ಮಾಡ್ತಕ್ಕಂಥ ದಿಕ್ಕಲ್ಲಿ ಇವತ್ತು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಈ ಮಾತನ್ನ ಬಹಳ ಜವಾಬ್ದಾರಿಯುತವಾಗಿ ಮತ್ತು ಗಂಭೀರವಾಗಿ ಹೇಳ್ತಿದ್ದೀನಿ ಅಂದರೆ, ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪೌರ ಸೇವೆಗೆ ಸರಿ ಸಮಾನವಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಪೌರ ಕಾರ್ಮಿಕರ ಸಮಾನವಾಗಿರ್ತಕ್ಕಂಥ ಹುದ್ದೆ ಸರ್ಕಾರ ತೀರ್ಮಾನ ಮಾಡಬೇಕು. ಹಾಗೆ ಅವರು ಕನಿಷ್ಠ ವೇತನಕ್ಕಿಂತ ಕಡಿಮೆ ಸಂಭಾವನೆಗೆ ದುಡಿಸ್ಕೊಳ್ಳೋದು ಕೂಡ ಅಕ್ಷಮ್ಯ. ಅದು ವಂಚನೆ ಆಗ್ತದೆ ಕಡಿಮೆ ಸಂಬಳ ದುಡಿಸ್ಕೊಂಡ್ರೆ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಒಂದು ಕಾರ್ಮಿಕರ ಸ್ಥಾನಮಾನವನ್ನು ಪಡ್ಕೊಂಡು 8 ಗಂಟೆಗೂ ಹೆಚ್ಚು ಕಾಲ ದುಡಿತಾ ಇರ್ತಕ್ಕಂಥ ಆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಿವೃತ್ತರಾದರೆ ಅವರಿಗೆ ಗ್ರಾಚ್ಯುಟಿ ಕೊಡಬೇಕು. ಗ್ರಾಚ್ಯುಟಿ ಪಡಿತಕ್ಕಂಥ ಎಲ್ಲ ಅರ್ಹತೆ ಆ ಹೆಣ್ಮಕ್ಳಿಗೆ, ಆ ಮಹಿಳಾ ಸಮುದಾಯಕ್ಕೆ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಯಾವುದೇ ರೀತಿಯ ವಿವೇಚನೆಯನ್ನ ಮಾಡದೆ 23ರಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಕೊಡ್ತೀವಿ ಅಂತಕ್ಕಂಥ ಆದೇಶ ಮಾಡಿ ಜಾರಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ಖಂಡಿತವಾಗಲೂ ಕೂಡ ಸುಪ್ರೀಂ ಕೋರ್ಟ್ ಏನು ತೀರ್ಪಿನ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವಿತ್ತು ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರದ ಮೇಲೆ ನಾವಿತ್ತು ಆರೋಪವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಗ್ರಾಚ್ಯುಟಿ ಕಾಯ್ದೆಯನ್ನು ಜಾರಿ ಮಾಡಿ ಅಂತ ಹೇಳಿ. ಗ್ರಾಚ್ಯುಟಿ ಕಾಯ್ದೆ 1972 ಪ್ರಕಾರ ಯಾರಿಗೆ ಗ್ರಾಚ್ಯುಟಿ ಪಡಿಬೇಕು, ಅವ್ರು ಯಾರೆಲ್ಲ ನಿವೃತ್ತರಾಗ್ತಾರೆ, ಅವ್ರು ಯಾವಾಗ ನಿವೃತ್ತರಾಗ್ತಾರೆ ಅಂದಿನಿಂದ 70ರ ನಂತರ ಯಾರೆಲ್ಲ ಸೇವೆಗೆ ಸೇರಿ ನಿವೃತ್ತರಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅನ್ವಯ ಆಗಬೇಕು ಅಂತಕ್ಕಂಥದ್ದು ಇವತ್ತು ಗ್ರಾಚ್ಯುಟಿ ಕಾಯ್ದೆಯ ನಿಯಮ.
ಆದರೆ ಇವತ್ತು ಅಧಿಕಾರಿಗಳು ಬಹುಶಃ ರಾಜ್ಯ ಸರ್ಕಾರದ ಜೊತೆ ಶಾಮೀಲಾಗಿದೆ ಅಂತಕ್ಕಂಥ ಸಂಶಯ ಕೂಡ ನನಗೆ ಬರ್ತಾ ಇದೆ. ಕೇವಲ ರಾಜಕೀಯ ಲಾಭದ ಆಸೆಗಾಗಿದೆ, ರಾಜಕೀಯ ಲಾಭದ ಆಸೆಗಾಗಿದೆ ಯಾರಿವತ್ತು ನಿವೃತ್ತರು 23ರಿಂದ ಆಗ್ತಾರೆ ಅವರಿಗೆ ಕೊಟ್ಟರೆ ಬಹುಶಃ ಹೊರಡುವಾಗಲ್ಲ ರಾಜಕೀಯ ಲಾಭನೂ ಕೂಡ ಪಡ್ಕೋಬಹುದು ಅಂತಕ್ಕಂಥ ಒಂದು ದುರಾಲೋಚನೆ ಕೂಡ ಇದೆ ಅಂತಕ್ಕಂಥ ಸಂಶಯ ನಿಮಗೆ ಇವತ್ತು ಬರ್ತಾ ಇದೆ. ಯಾಕಂದರೆ ಈಗ ವಯಸ್ಸಾಗ್ಬಿಟ್ಟಿದ್ದಾರೆ, ಅವರಿಗೆ ರಾಜಕೀಯ ತೀರ್ಮಾನ ಮಾಡಲಿಕ್ಕೇನು ಶಕ್ತಿ ಇಲ್ಲ. ಅವ್ರನ್ನ ನಾವು ಅವಗಣನೆ ಮಾಡಿದ್ರೆ ನಮಗೇನು ರಾಜಕೀಯವಾಗಿ ಹೆಚ್ಚು ನಷ್ಟ ಆಗಲ್ಲ ಅಂತ ಬಹುಶಃ ತೀರ್ಮಾನ ಮಾಡ್ಕೊಂಡಿರ್ಬೋದು. ನಿಮಗೆ ರಾಜಕೀಯ ಲಾಭ ಆಗಲ್ಲ, ಆದರೆ ಆ ಹಿರಿಕರಿಗೆ ಅನ್ಯಾಯ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರ ಶಾಪ ನಿಮಗೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಹೆಚ್ಚು ಮುಖಾಂತರ ಬಹಳ ಗಂಟಘೋಷವಾಗಿ ಹೇಳ್ತೀನಿ. ನರಂತಾ ಇದ್ದಾರೆ ನಮ್ಮ ಸೀನಿಯರ್ಸ್ ಯಾರೆಲ್ಲ ಇವತ್ತು 2011-12 ಇಸ್ವಿಯಿಂದ ನಿವೃತ್ತರಾಗಿ ಕಡಿಮೆ ಸಂಬಳ ದುಡಿದಿರ್ತಕ್ಕಂಥವ್ರು 75-100 ರೂಪಾಯಿಗೆ ಸಂಭಾವನೆಗೆ ಸೇರಿ ನಿರಂತರವಾಗಿ ಈ ರಾಜ್ಯದ ಈ ದೇಶದ ಯಾರಿವತ್ತು ಅಪೌಷ್ಟಿಕತೆಯ ವಿರುದ್ಧ ಸಮರ ಸಾರಿ ಒಂದು ದಷ್ಟಪುಷ್ಟವಾಗಿರ್ತಕ್ಕಂಥ ಪೌಷ್ಟಿಕ ಭರಿತವಾಗಿರ್ತಕ್ಕಂಥ ಮಕ್ಕಳಿರಬೇಕು, ಹೆಣ್ಮಕ್ಳಿರಬೇಕು ಅಂತಕ್ಕಂಥ ಆ ಯುದ್ಧದಲ್ಲಿ ಸಮರ ಸೇನಾನಿಗಳಂತೆ ದುಡಿದಿದ್ದಾರೆ. ಅವರು 2011-12 ಇಸ್ವಿಯಿಂದ ನಿವೃತ್ತರಾಗಿದ್ದಾರೆ. ಸಾವಿರಾರು ಸಂಖ್ಯೆಯ ನಿವೃತ್ತರು ಈಗಾಗಲೇ ಶಿವನ್ ಪಾದ ಅಂತ ಹೇಳಿದ್ರು. ಈಗಾಗಲೇ ನಮ್ಮನ್ನೆಲ್ಲ ಆಗಲಿ ಅವರು ಯಾವುದೇ ಸೌಲಭ್ಯ ಇಲ್ಲದೆ ಮರಣವನ್ನು ಅಪ್ಪಿದ್ದಾರೆ. ಆದರೂ ಕೂಡ ಇವತ್ತು ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ 20-23 ಸಾವಿರ ಜನ ಇವತ್ತು ಕೂಡ 2011-12 ಇಸ್ವಿ ನಿವೃತ್ತರಾದವರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ ನಮಗೆ. 2011-12 ಸಾಲಿನಿಂದ 2020-23 ಸರಿಸುಮಾರು 20-23 ಸಾವಿರ ಜನ ಇವತ್ತು ಕೂಡ ಅವರ ಕಷ್ಟ ಇವತ್ತು ನೋಡ್ಲಿಕ್ಕಾಗಲ್ಲ. ಬಹಳಷ್ಟು ಜನ ಅನಾಥಾಶ್ರಮಗಳಲ್ಲಿದ್ದಾರೆ, ಬಹಳಷ್ಟು ಜನ ಮಕ್ಕಳು ಆ ಒಂದು ವಯೋವೃದ್ಧರನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ವಯೋವೃದ್ಧರು ಕಣ್ಣು ಕಾಣ್ತಾ ಇಲ್ಲ. BP ಶುಗರ್ ಕಾಯಿಲೆಗಳಿಗೆ ಇವತ್ತು ಬಲಿಯಾಗಿ ಅವರ ಮಾತ್ರೆ ಔಷಧಿಗೂ ಕೂಡ ಇವತ್ತು ದುಡ್ಡಿಲ್ಲದೆ ಇರ್ತಕ್ಕಂಥ ಒಂದು ದಯನೀಯ ಸ್ಥಿತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಯಾರಿಗೆ ಗ್ರಾಚ್ಯುಟಿ ಕೊಡಬೇಕು? ಇನ್ನು ಸೇವೆಯಲ್ಲಿ ಮೊನ್ನೆ ನಿವೃತ್ತರಾಗಿದ್ದಾರೆ, ಸಂಬಳ ಪಡ್ಕೊಂಡಿದ್ರು. ಕಾನೂನುಬದ್ಧವಾಗಿ ಅವ್ರಿಗೆ ಗ್ರಾಚ್ಯುಟಿ ಕೊಡೋದು ನ್ಯಾಯ ಕೊಡಬೇಕು. ಆದರೆ ನಿಮಗೆ ಮನುಷ್ಯತ್ವ ಅಂತಃಕರಣ ಅಂತಕ್ಕಂಥದ್ದು ಏನಾದರೂ ಈ ಸರ್ಕಾರಕ್ಕೆ ಇದ್ದಿದ್ದೇ ಆಗಿದ್ರೆ ಅವರು 23 ಅಂತ ಹೇಳಿ ತೀರ್ಮಾನ ಮಾಡ್ತಾ ಇರಲಿಲ್ಲ. ಯಾರೆಲ್ಲ 11-12 ನಿವೃತ್ತರಾದ್ರು ಅವ್ರಿಗೆಲ್ಲರಿಗೂ ಕೂಡ ನಾವು ಕೊಡ್ತೀವಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯತೆ ಇತ್ತು. ಬಹಳ ನೋವಾಗುತ್ತೆ ನಮಗೆ. ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಜನ ತಮ್ಮ ಸಂಭಾವನೆಯನ್ನ